ಬಂದೇ ಬಿಡ್ತು ನೋಡಿ. ಗೆಲುವಿನತ್ತ ಕಾಂಗ್ರೆಸ್ 2 ಲಕ್ಷಕ್ಕೂ ಹೆಚ್ಚು ಮತಗಳ ಮುನ್ನಡೆಯಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ. 2 ಲಕ್ಷ ಮತಗಳು ಗೆಲುವಿನತ್ತ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ ವಾದ್ರಾ. ರಾಹುಲ್ ಗಾಂಧಿ ಅವರು ಗೆದ್ದಿದ್ರು. 2 ಕ್ಷೇತ್ರದಲ್ಲಿ ಗೆಲುವನ್ನು ಸಂಪಾದಿಸೋದ್ರಿಂದಾಗಿ ವಯನಾಡನ್ನ ಅವರು ಬಿಡಬೇಕಾದ ಅನಿವಾರ್ಯತೆ. ಹಾಗಾಗಿ ಅಲ್ಲಿ ನಡೀತಾ ಇರುವ ಬೈ ಎಲೆಕ್ಷನ್ ಪ್ರಿಯಾಂಕಾ ಗಾಂಧಿ ಅವರನ್ನ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವನ್ನ ಕೊಡುವ ನಿರ್ಧಾರ ಮಾಡುವ ಮೂಲಕ ಪ್ರಿಯಾಂಕಾ ಗಾಂಧಿ ಅವರ ಮೊದಲ ಚುನಾವಣಾ ರಾಜಕೀಯದ ಪ್ರಯತ್ನದಲ್ಲೇ ಗೆಲುವಿನ ನಗೆ ಬೀರುವಂತೆ ಮಾಡಿದ್ದಾರೆ ವಯನಾಡಿನ ಮತದಾರರು. ಬ್ಯಾಕ್ ಟು ಚನ್ನಪಟ್ಟಣ. ಈ ಮುನ್ನಡೆಯ ಅಂತರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಸಾಗ್ತಾ ಇದೆ. CP ಯೋಗೇಶ್ವರ್ ಅವರ ಗೆಲುವಿನ ಪ್ರಮಾಣ ಕೂಡ ಹೆಚ್ಚಾಗತ್ತಾ ಇಷ್ಟೇ ಅನ್ನೋ ಒಂದು ಸಹಜ ಕುತೂಹಲ. 67,000, 40,000, 46,000 ನಿಖಿಲ್ ಕುಮಾರಸ್ವಾಮಿ ಅವರು. ಇನ್ನು ಕೂಡ ಗ್ರಾಮೀಣ ಭಾಗದ ವೋಟ್ಗಳು ಕೈ ಹಿಡಿಬಹುದು ಅನ್ನೋ ನಿರೀಕ್ಷೆ ಇದೆ. 70% ವೋಟ್ ಕೌಂಟಿಂಗ್ ಆಯ್ತು. ನೆಕ್ಸ್ಟ್ ಅವರು ಬೆಲ್ಟ್ ನೆಕ್ಸ್ಟ್ ಓಕೆ, ಆ ಬೆಲ್ಟ್ ಸ್ವಲ್ಪ ಹೇಳ್ಬಿಡ್ತೀನಿ ನಾನು ಯಾವುದು ಅಂತ. ನೆಕ್ಸ್ಟ್ ಮಳಲೂರು ನೋಡಿ, ಮರಳೂರು ಅಂತ ಬರುತ್ತೆ ನೋಡಿ. 12 ಮಳೂರು ಬರುತ್ತೆ. ಮಳ್ಳೂರು. ಈಗ ಟೌನ್ 2 ಹೊಂಗನೂರು ಜಿಲ್ಲಾ ಪಂಚಾಯತ್ ಆಯಿತು. ಹೊಂಗನೂರು ಮಳೂರು ಜಿಲ್ಲಾ ಪಂಚಾಯತ್ ನೆಕ್ಸ್ಟ್ ಬರೋದು. ಮಳೂರು ಜಿಲ್ಲಾ ಪಂಚಾಯತ್, ಮಳೂರೆಲ್ಲ ಒಕ್ಕಲಿಗ ಬೆಲ್ಟ್ ಅವ್ರು ಹೇಳೋದು ಇದು ಅಂತ. ಮಳೂರು ಜಿಲ್ಲಾ ಪಂಚಾಯತ್. ಅಕ್ಕೂರು ಬರುತ್ತೆ. ಅಕ್ಕೂರು ಕೋಡಂಬಳ್ಳಿ. ಅಕ್ಕೂರು ಒಂದು. ಹೊಂಗನೂರು ಬರುತ್ತೆ. ಹೊಂಗನೂರು 7 ಇದೆ. ಕೋಡಂಬಳ್ಳಿಯಲ್ಲಿ 7 ಇದೆ. ಕೋಡಂಬಳ್ಳಿ ಜಿಲ್ಲಾ ಪಂಚಾಯತ್ತು, ಅಕ್ಕೂರು ಜಿಲ್ಲಾ ಪಂಚಾಯತ್ತು, ಮಳೂರು, ಆಮೇಲೆ ಒನ್ಸ್ ಅಗೇನ್ ಕೋಡಂಬಳ್ಳಿ ಜಿಲ್ಲಾ ಪಂಚಾಯತ್. ಕೋಡಂಬಳ್ಳಿ ಭಾಳ ನಿರೀಕ್ಷೆ ಇಟ್ಟಿರುವಂಥದ್ದು. ಕೊನೆಗೆ ಅಕ್ಕೂರು. ಈಗ 12-13 ಆಯಿತು. ಒಟ್ಟು 20 ಬರುತ್ತೆ ನೋಡಿ. ಈಗ ಪ್ರಶಾಂತಿ ಮೇಡಮ್ ಹೇಳಬೇಕು, ಎಷ್ಟು ಓಡಾಡಿದ್ರಿ ಅಲ್ಲೆಲ್ಲ? ನಿಮ್ಮ ಪಕ್ಷದ ನೀವು ಕಲೆಕ್ಟ್ ಮಾಡಿರ್ತೀರಿ ಒಪಿನಿಯನ್ನು. ಕೊಟ್ಟು ನೋಡೋಣ ಅಂತ ಇನ್ನೊಂದು ಕಡೆ. ಬಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ CP ಯೋಗೇಶ್ವರ್ ಅಲ್ಲೇ ಇದ್ಕೊಂಡು ಕೆಲವರು ಈವನ್ ಸೋತೋದ್ರು ಕೂಡ ಜನರ ಹತ್ರ ಒಂದು ಸ್ವಲ್ಪ ಸಂಪರ್ಕ ಇಟ್ಕೊಂಡಿರೋದ್ರಿಂದ ಅಲ್ಲಿ ಜನರಿಗೆ ಅಲ್ಲಿ ಅವ್ರ ಮೇಲೆ ಒಲವು ಇದ್ದೇ ಇದೆ. ಅದು ನಮಗೆ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಕೆಲವೊಂದೊಂದು ಭಾಗದಲ್ಲಿ. ಯಾವಾಗ ದೇವೇಗೌಡರ ಅಪ್ಪಾಜಿ ಅವ್ರು ಬಂದರು ಆವಾಗ ಒಂದು ಸ್ವಲ್ಪ ವೋಟ್ಗಳು ಚೇಂಜ್ ಆಗ್ಬೋದೇನೋ ಅನ್ನೋ ಮಟ್ಟಿಗೆ ನಮ್ಗಾಯ್ತು. ಯಾಕಂದರೆ ಹಿರಿಯರೇ ಬಂದಿದ್ದಾರೆ ಅಂತ ಹೇಳಿ. ಆದರೆ ಎಲ್ಲ ಒಂದು ಯೋಗೇಶ್ವರ್ ಈ ಕಡೆ DK ಬ್ರದರ್ಸು, ಈ ಕಡೆ ಕುಮಾರಸ್ವಾಮಿ ಅವರಿಬ್ಬರ ನಡುವೆ ಸಿಕ್ಕ ಅಪ್ಪಚ್ಚಿ ಆಗ್ಬಿಡ್ತಾ ಇದ್ರು. ಅವ್ರದ್ದು 75,000 ಫಿಕ್ಸ್ ಡೆಪಾಸಿಟ್ ಮತಗಳು ಇದ್ರು ಕೂಡ ಅವ್ರಿಬ್ಬರ ನಡುವಿನ ಹಣಾವಣಿಯಲ್ಲಿ ಸಿಕ್ಕು ಅವ್ರು ಅಪ್ಪಚ್ಚಿ ಆಗ್ತಾ ಇದ್ರು. ಈ ಸಾರಿ ಒಂದ್ ಕಡೆ ಖಚಿತವಾಗಿ ನಿಂತಿದ್ರಿಂದ ಗೆಲುವು ಸುಲಭವಾಗಿ. ಇದರ ಜೊತೆಗೆ ಒಂದು ಸೇರಿಸ್ಬಿಡ್ತೀನಿ ಸರ್. ಈಗ CP ಯೋಗೇಶ್ವರನ್ನ ಮಿನಿಸ್ಟರ್ ಮಾಡ್ತಾರ ಸಾಧ್ಯತೆ ಇದೆಯಾ? ಮಾಡಿದರೆ ಏನಾಗಬಹುದು? ಅಲ್ಲ, DK ಶಿವಕುಮಾರ್ ಮಂತ್ರಿಮಂಡಲದಲ್ಲಿ ಅವರು ಸ್ಥಾನ ಪಡ್ಕೋಬಹುದು. ಅಂದ್ರೆ ನೀವು ಸೂಚನೆ ಕೊಡ್ತಾ ಇದ್ದೀರಿ ಸಿದ್ದರಾಮಯ್ಯ ಅವರು ಎಲ್ಲ ಹೋಗುವಂತ ಸಾಧ್ಯತೆ ಇದೆ ಅಂತ. ಯಾಕಂದ್ರೆ ಪರಮೇಶ್ವರ್ ಅವರು ಒಂದು ಮಾತು ಹೇಳಿದಾರೆ ಮೈಸೂರಿನಲ್ಲಿ. ಏನಂದ್ರೆ ನಮ್ಮ ಪಾರ್ಟಿ ಇದಾಗಲೇ ಕಟ್ಬಿಟ್ರಪ್ಪ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಅನ್ನೋ ಅವಕಾಶ ಕೊಡ್ಲಿಲ್ಲ. ಈಗಲೂ ಆಗುತ್ತೆ. ಈಗ DK ಶಿವಕುಮಾರ್ ಕ್ಲೈಮ್ ಮಾಡ್ತಾರೆ 3 ಗೆದ್ದಿದ್ದೀನಿ ಕೊಡಿ ಅಂತ ಹೇಳ್ತಾರೆ. ಬಿಡ್ತಾರೆ. ನ್ಯಾಷನಲ್ ಎಲೆಕ್ಷನ್ ಮಹಾರಾಷ್ಟ್ರ ಜಾರ್ಖಂಡ್ ರಿಸಲ್ಟ್ ಒಂದ್ ಕಡೆಗಿದ್ರೆ ಈ 3 ಉಪಚುನಾವಣೆಗಳ ಫಲಿತಾಂಶ ಡೆಫಿನೆಟ್ಲಿ ಕರ್ನಾಟಕದಲ್ಲಿ ರಾಜಕೀಯ ಪಕ್ಷಗಳಲ್ಲಿ ವಿದ್ಯಮಾನಕ್ಕೆ ಕಾರಣ ಆಗುವಂತಹ ಪರಿಣಾಮ ಬೀರುವಂತಹ ರಿಸಲ್ಟ್. ಗೆದ್ದ ಪಕ್ಷದಲ್ಲೂ ಸೋತಿರೋ ಪಕ್ಷಗಳು ಹೇಳ್ತೀನಿ. ಓಕೆ, ಇದಾಗಲಿ. ಗ್ರಾಮಾಂತರ ಭಾಗದಲ್ಲೂ ಯೋಗೇಶ್ವರ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಹಳ್ಳಿಯಲ್ಲೂ ಕೂಡ ನಿಖಿಲ್ಗೆ ಮತದಾರರು ಅದಕ್ಕೆ ವೋಟ್ ಹಾಕಿಲ್ಲ. 22,000 ಮತಗಳಿಂದ ಯೋಗೇಶ್ವರ ಮುನ್ನಡೆ. ತುಮಕೂರಿನೊಬ್ರು ಜ್ಯೋತಿಷ್ ಅವರು ನಿಖಿಲ್ ಕುಮಾರಸ್ವಾಮಿಗೆ ರಾಜಯೋಗ ಬಂದ್ಬಿಡ್ತು ಅಂತ ಪಾಪ ಡಿಕ್ಲೇರ್ ಮಾಡಿದ್ರು. ಎಲ್ಲಾ ಚಾನೆಲ್ಗಳಲ್ಲೂ ಅವರ ಭವಿಷ್ಯವಾಣಿ. ಸೂರ್ಯಮುಖರಾಜ್, ಈಗ ದೊಡ್ಡ ಚರ್ಚೆ ಆಗ್ತಾ ಇದ್ದದ್ದು ಏನು ಗೊತ್ತಾ? ಈ ಕರ್ನಾಟಕದಲ್ಲಿ ವಿಶೇಷವಾಗಿ JDS ಜೊತೆಗಿನ NDA ಸಂಬಂಧ ಈ ಎಲೆಕ್ಷನ್ ಮೇಲೆ ನಿರ್ಧಾರಿತ ಆಗತ್ತೆ ಅಂತೇಳಿ. ಲೋಕಸಭಾ ಚುನಾವಣೆ ಅದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಅದರಲ್ಲಿ 28 ಕ್ಷೇತ್ರಗಳಿರೋದು, ದೊಡ್ಡ ದೊಡ್ಡ ನಾಯಕರುಗಳು ಬರ್ತಾರೆ. ದೇವೇಗೌಡರು ಇರ್ಬೋದು, ಮೋದಿ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಕಾಂಗ್ರೆಸ್ ಬೇರೆ ಇರ್ಬೋದು. ಈಗ ಎಲ್ಲ ಅವಕಾಶಗಳನ್ನು ಮುಕ್ತವಾಗಿ ನೋಡಿ. ಜಿಲೇಬಿನ ಇದು ಯಾವುದು
ಜಾಂಗೀರ್ ಬರಲ್ಲ ಜಾಸ್ತಿ. ಜಾಂಗೀರೋ ಲಾಡುನೋ ಒಟ್ನಲ್ಲಿ ಅದನ್ನೆಲ್ಲ ಬಾಚ್ ಬಳದ ಯಾವುದೇ ಪಾರ್ಟಿ ಆಗಲಿ ನಾವು ಅದೇ ಹೇಳ್ತಾ ಇದ್ದದ್ದು. ಲೋಕಲ್ ಸ್ವೀಟ್ಸ್ ನಮ್ದು ನೋಡಿ ಕರ್ನಾಟಕ ಜಾಂಗೀರ್ ಫೇಮಸ್ ಅಲ್ಲಿ ಮೈಸೂರು ಪಾಕ್, ರಾಮನಗರದಲ್ಲಿ ಮೈಸೂರು ಪಾಕ್ ಫೇಮಸ್. ನೋಡಿ ಕರ್ನಾಟಕದ ಮತದಾರರ ಮೈಸೂರು ಪಾಕ್ ಹಂಚ್ಬೇಕಲ್ಲ. ಕರ್ನಾಟಕದ ಮತದಾರರ ಒಲವು ಹೆಂಗಿರುತ್ತೆ ಅಂತಂದ್ರೆ, ಯಾವ ಕರ್ನಾಟಕ ಮತದಾರರು 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 136 ಸೀಟ್ ಕೊಟ್ಟಿದ್ರು, ಅದೇ ಮತದಾರರು 2024 ಲೋಕಸಭಾ ಚುನಾವಣೆಯಲ್ಲಿ 142 ಸೆಗ್ಮೆಂಟ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎನ್ಡಿಎಗೆ ಲೀಡ್ ಕೊಟ್ಟರು. ಆಮೇಲೆ ಇದೇ ಇವತ್ತಿಂದಲ್ಲ, ಇದು ದೇವೇಗೌಡರು ಪ್ರಧಾನಮಂತ್ರಿ ಆಗಿ ಹೋದಾಗ ರಾಮನಗರ ಕ್ಷೇತ್ರ ತೆರವಾಗಿತ್ತು. ಸೂಪರ್ ಸ್ಟಾರ್ ಅಂಬರೀಷ್ ಕರ್ಕೊಂಡು ಬಂದು ತಂದು ನಿಲ್ಸಿದ್ರು ಜನತಾದಳದವರು. ಅವ್ರ ವಿರುದ್ಧ ಲಿಂಗಪ್ಪ ಗೆದ್ಬಿಟ್ರು, ಕಾಂಗ್ರೆಸ್ ಗೆದ್ಬಿಡ್ತಲ್ಲ. ಪ್ರಧಾನಮಂತ್ರಿ ಖಾಲಿ ಮಾಡಿದ ಕ್ಷೇತ್ರ ಅಂದ್ರೆ ರಾಮನಗರ ಮತ್ತು ಚನ್ನಪಟ್ಟಣದ ಕಡೆ ಬರ್ತಾರೋ ಅಂತಿಂತವ್ರಲ್ಲ. ಇದು ಈ ಆಂಗಲ್ ಸರ್. ಈಗ ನೋಡಿ, ಮೂರು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಗೆ ಮುನ್ನಡೆ. ಇದು ಗೆಲುವಾಗಿ ಪರಿಣಮಿಸಿದ್ರೆ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಶಕ್ತಿ ತುಂಬಿದಂತಾಗತ್ತಾ? ಮಾತಾಡಂಗಿಲ್ಲ, ವಕ್ ಮಾತಾಡಂಗಿಲ್ಲ, ಬಿಪಿಎಲ್ ಕಾರ್ಡು ಮಾತಾಡಂಗಿಲ್ಲ, BPL ಕಾರ್ಡ್ ಮಾತಾಡಂಗಿಲ್ಲ. ಈ ಸಮುದಾಯ ಹೆಚ್ಚಿರುವ ಕ್ಷೇತ್ರದಲ್ಲೇ ಗೆಲುವು ಸಾಧಿಸಿದ್ರೆ ಹೌದು. ಸ್ಮಿತಾ ಅವರೇ, ಅಬ್ಕಾರಿ ಹಣದ ಬಗ್ಗೆ ಮಾತಾಡಂಗಿಲ್ಲ, BPL ಕಾರ್ಡ್ ಮಾತಾಡಂಗಿಲ್ಲ, ಇದೆಲ್ಲ ವಾಲ್ಮೀಕಿ ಕಾಂಗ್ರೆಸ್ ಮಾತಾಡಂಗಿಲ್ಲ, ಹೇಳ್ಬೇಕಿತ್ತು ಮೂಡ ಸರ್, ಮಾತಾಡಂಗಿಲ್ಲ. ಹೇಳ್ಬಿಟ್ರಲ್ಲ. ನೀವ್ ಯಾವ್ದು ಮಾತಾಡಬೇಡಿ. 187 ಕೋಟಿ ರೂಪಾಯಿ ಹೊಡೆದಿದ್ದು ಮಾತಾಡಬೇಡಿ. ಅಲ್ಲಲ್ಲ, 600 ಕೋಟಿ ರೂಪಾಯಿ ಕೂಡ ಮಾತಾಡಬೇಡಿ. ಇದನ್ನ ನಾನು ಕಾಂಗ್ರೆಸ್ ವಕ್ತಾರರಿಂದ ನಿರೀಕ್ಷೆ ಮಾಡಿದ್ದೆ, ಬಿಜೆಪಿ ವಕ್ತಾರರೇ ಹೇಳ್ಬಿಟ್ರಲ್ಲ. ನಾನು ಹೇಳ್ತೀನಿ ಇದೆ, ಮಾತಾಡಿರೋದೆಲ್ಲ ಫೇಲ್ಯೂರ್ ಅಲ್ಲಲ್ಲ, ಆಗಿದೆ. failure ಅವರು ಆಗ್ಲಿಲ್ಲ. ಮುನಿರತ್ನ ಬಗ್ಗೆ ಮಾತಾಡಬೇಕು, failure ಆಗ್ಲಿಲ್ಲ. ಬಗ್ಗೆ ಮಾತಾಡಬೇಕು. ದಿನಗಳಲ್ಲಿ ಕಾಂಗ್ರೆಸ್ ಅವರ ಅಂತೇಳಿ ಸೋಮಣ್ಣ ಅವ್ರ ಹತ್ರ ಮಾತಾಡ್ತಾ ಅದ್ರ ಬಗ್ಗೆ ಮಾತಾಡಬೇಕು. ಇಲ್ಲ, ಕಾಂಗ್ರೆಸ್ ಮುನಿರತ್ನ ಯಾರ್ಯಾರಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಫಸ್ಟ್ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಅಲ್ಲಿಗೆ ಹೋಗೋದ್ ಬೇಡ. ಇವಾಗ ನಾವು ಕಾಂಗ್ರೆಸ್ ಅವರ ಮೈಂಡ್ ಗೇಮ್ ಅರ್ಥ ಮಾಡ್ಕೊಳ್ಳಲು ವಿಫಲರಾಗಿದ್ದೀರೋ ಏನೋ, ಅವರ ಒಂದು ಕುತಂತ್ರವನ್ನ ಅರ್ಥ ಕುತಂತ್ರ ಅಲ್ಲ, ನೀವು ಮಾಡಿದ ಕುತಂತ್ರ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾಂಗ್ರೆಸ್ ಅವರ ಒಂದು ನಾವು ರಣತಂತ್ರ ಮಾಡ್ತೀವಿ, ನಿಮ್ ತರ ಕುತಂತ್ರ ಮಾಡಲ್ಲ. ಕಾರ್ಯತಂತ್ರ ಮಾಡ್ತೀವಿ. ಗಿಫ್ಟ್ ಕಾರ್ಡ್ ಕೊಟ್ಟಿದ್ದೀರಾ ನೀವು ಸಮೃದ್ಧಿ ಮಂಜುನಾಥ್ನಲ್ಲಿ ಇದನ್ನ ಅನ್ಸಿದ್ದೀರಾ? ನಮ್ಮ ಹತ್ರ ಇದಾವೆ, ದಾಖಲೆಗಳಿದಾವೆ. ಸಮೃದ್ಧಿ ಮಂಜುನಾಥ್ ಯಲಹಂಕದಲ್ಲಿರುವಂತ ಜ್ಯುವೆಲರಿ ಶಾಪ್ ನ ಓಪನ್ ಮಾಡಿಸ್ಬಿಟ್ಟು ಏನ್ ಅನ್ಸಿದ್ದೀರಾ ಅಂತ ನಮಗೂ ಗೊತ್ತಿದೆ. ಚನ್ನಪಟ್ಟಣದ ಮತದಾರರು, ಗ್ರಾಮಾಂತರದ ಮತದಾರರು ಯಾರು ಹಾಕಿಲ್ಲ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ನೋಡೇ ಇಲ್ಲ. ಅವ್ರು ಯಾರು? ಸೂರ್ಯಮುಖಲ್ ಅವರ ಪ್ರಶಾಂತಿ ಮೇಡಮ್, ಒಂದ್ ಕೆಲಸ ಮಾಡೋಣ, ಒಂದು ಆತ್ಮಾವಲೋಕನ ಆಗ್ಬಿಡ್ಲಪ್ಪ. ಯಾಕೆ ಈ ಮಟ್ಟದ ಡಿಫ್ರೆನ್ಸು? ನೀವು ಕೂಡ ಬಹಳ ನಿರೀಕ್ಷೆಯಲ್ಲಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿ ಬಂದೇ ಬರುತ್ತೆ ಓಟ್ಗಳು ಅಂತ ಹೇಳಿ, ಯಾಕೆ ಆಗಿರಬಹುದು? ನಾನು ಹೇಳ ಇಲ್ಲಿ ಕೆಲವೊಂದೊಂದು ಯೋಗೇಶ್ವರ್ ಅವರು ಒಂದು ಮಾತಾಡ್ತಾರೆ, ಈ ಸಮೀರ್ ಅಹಮದ್ ಖಾನ್ ಅವರು ಹೇಳಿಂಥದ್ದು ಪಾಸಿಟಿವ್ ಆದ್ರೂ ಆಗ್ಬೋದು, ನೆಗೆಟಿವ್ ಆದ್ರೂ ಆಗ್ಬೋದು. ಪಾಸಿಟಿವ್ ಎಲ್ಲಾಗಿದೆ, ಮುಸಲ್ಮಾನ ಸಮುದಾಯಕ್ಕೆ ಪಾಸಿಟಿವ್ ಆದ್ರೂ ಒಕ್ಕಲಿಗರ ಮತ ಸೆಳೆಯುವಲ್ಲಿ ಎಲ್ಲೋ ನಾವು ವಿಫಲರಾಗಿದ್ದೀರಿ. ಅವ್ರಿಗೆ ಮತ್ತೆ ನಾನಲ್ಲಿ ರೂಟ್ ವರ್ಕ್ ಮಾಡಿದ್ದೀನಿ, ಮಾಡಿದಾಗ ಏನಿಸಿದಂದ್ರೆ ಅವ್ರುಗಳು ನಮ್ಮ ಥರ ವಾಟ್ಸಪ್ ಗೀಟ್ಸಪ್ ಏನೋ ನೋಡ್ಕೊಂಡಿರಲ್ಲ. ಅವ್ರಿಗಲ್ಲಿ ಯಾರು ಜನ ಕಾಣಿಸ್ತಾರೆ, ಯಾರು ಅವ್ರ ಮುಂದೆ ಪ್ರತಿ ಕ್ಷಣಗಳು ಇರ್ತಾರೆ, ಅವ್ರು ಕಾಣಿಸ್ತಾರೆ ಹೊರತಾಗಿ ಈಗ ಅವರಲ್ಲಿ ಏನೋ ನಿಖಿಲ್ ಕುಮಾರಸ್ವಾಮಿ ಅವರು, ಹಾಸನ್ ಅವರು ಇಲ್ಲಿ ಬಂದು ಮಾಡಿದ್ರೆ ಏನಾಗುತ್ತೆ? ಬಹುತೇಕ ಜನರಲ್ಲಿ ಆ ಒಂದಿದೆ. ಇವನ್ ನಾವು ಹೋಗಿ ಅಲ್ಲಿ ಬೀಡು ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಬೀಡು ಬಿಟ್ಟು ಅಲ್ಲಿ ಮನೆಯೆಲ್ಲ ಮಾಡ್ಕೊಂಡು ನಿರಂತರವಾಗಿ ಜನರ ಸಂಪರ್ಕದಲ್ಲಿ ಇದ್ರೆ. ಪ್ರಶಾಂತಿ ಮೇಡಮ್, ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ನಿಮಗೆ ಒಂದು ಅನುಮಾನ ಬರ್ತಾ ಇಲ್ವಾ? ನಿಮಗೆ ಬಿಜೆಪಿ ಅವರು ಓಟ್ ಹಾಕಿದ್ರ? ನೋಡಿ, ನಾವು NDA ಒಂದ್ ನಿಮಿಷ ಸರ್, ಬಿಜೆಪಿ ಅವರು ಇಲ್ವೇ ಇಲ್ಲ, ಎಲ್ಲ ಯೋಗೇಶ್ವರ್. ಯಾಕೆ ಕೇಳ್ತೀರಿ ನೀವು? ಒಂದ್ ನಿಮಿಷ ಸರ್, ಆವಾಗಲೂ ಅಷ್ಟೇ 95,000 ಮತ ಕುಮಾರಸ್ವಾಮಿ ಅವರು ತಗೊಳ್ತಾರೆ, 85 ಇವ್ರು ಯೋಗೇಶ್ವರ್ ಅವ್ರು ತಗೊಂಡಿರ್ತಾರೆ. ಐ ಮೀನ್ MP ಎಲೆಕ್ಷನ್ ಅಲ್ಲಿ